ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ನಾನು ನಿಮ್ಮ ಹತ್ರ ಮಾತಾಡೋದೇ ಕಡಿಮೆ, ಮಾತಾಡ್ದಾಗೆಲ್ಲ ಜಗಳ ಆಗುತ್ತೆ. ಅಂತದ್ರಲ್ಲಿ ನೀವ್ ಯಾಕೆ ನನ್ಗೆ ಪದೇ ಪದೇ ತಲೆ ತಿನ್ನಕ್ ಬರ್ತೀರಾ? ಈಗ ನಾನು ಮಾತಾಡ್ತಾ ಇರೋದು ನನ್ನ ತವ್ರ ಮನೆ ವಿಷಯ ಅಲ್ಲ, ಇದೇ ಮನೆ ವಿಷಯ, ನಿನ್ನ ಮಗಳ ಭವಿಷ್ಯದ ವಿಷಯ. ದಯವಿಟ್ಟು ಸ್ವಲ್ಪ ನನ್ನ ಮಾತನ್ನ ಕಿವಿ ಕೊಟ್ಟು ಕೇಳಿಸ್ಕೊ. ಇಲ್ಲ ಅಂದ್ರೆ ನಾಳೆ ಈ ಊರ್ನವರು ನಿನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ಕೇಳಿಸ್ಕೋಬೇಕಾಗತ್ತೆ. ಯಾಕತ್ತೆ ಏನೇನೋ ಹೇಳ್ತಾ ಇದ್ದೀರಾ? ನನ್ ಮಗಳು ಅಂತದೇನ್ ತಪ್ಪು ಮಾಡಿದ್ಲು? ಈ ನಡುವೆ ನಿನ್ನ ಮಗಳು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಕಣೆ. ಅತ್ತೆ ಏನ್ ಹೇಳ್ತಿದ್ದೀರಾ? ಅವಳು ನಡೀತಾ ಇರೋ ದಾರಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಹೊರತು ಅವಳು ದಾರಿ ತಪ್ಪಿದಾಳೆ ಅಂತ ಹೇಳ್ತಾ ಇಲ್ಲ. ಅತ್ತೆ, ನನ್ನ ಮಗಳ ಬಗ್ಗೆ ಆಪಾದನೆ ಮಾಡಕ್ ಮುಂಚೆ 100 ಸಲ ಯೋಚನೆ ಮಾಡಿ ಹೇಳಿ. ಈ ಮನೇಲಿ ನೀವೊಬ್ರೇ ಒಂದ್ ಪಾರ್ಟಿ, ಈ ಮನೆಯವ್ರದೇ ಬೇರೆ ಪಾರ್ಟಿ. ಅದು ನಿಮ್ಗೆ ನೆನಪಿದೆ ಅಲ್ವಾ? ನನಗೆ ಈಗ ಈ ರಾಜಕೀಯ, ಈ ಪಾರ್ಟಿ ಇದ್ಯಾವುದು ನನಗೆ ಗೊತ್ತಿಲ್ಲ. ಈಗ ನನಗೆ ಬೇಕಾಗಿರೋದು ಒಂದೇ, ಈ ಮನೆ ಮರ್ಯಾದೆ ಉಳಿಸ್ಕೋಬೇಕಾಗಿರೋದು ಈ ಮನೆ ಮಗಳು. ಅವಳು ನ್ಯಾಯವಾದ ಪಾರ್ಟಿಲಿ ಇತ್ಕೊಂಡು ನ್ಯಾಯವಾಗಿ ನಡ್ಕೊಂಡು ಹೋದ್ರೆ ಎಲ್ಲಾನು ಸರಿಯಾಗೇ ಇರುತ್ತೆ. ಈ ಮನೆಯಲ್ಲಿ ಮನಸ್ಸು ಬೇರೆ ಆಗಿರಬಹುದು, ಆದ್ರೆ ಈ ಮನೆ ಮರ್ಯಾದೆ ಎಲ್ರಿಗೂ ಒಂದೇ ಅಲ್ವಾ? ಅರ್ಥ ಆಯ್ತತೆ. ಈಗ ಮನೆ ಮರ್ಯಾದೆ ಹಾಳು ಮಾಡೋಂತ ಅಂತ ಕೆಲಸ ನನ್ನ ಮಗಳು ಏನ್ ಮಾಡಿದಾಳೆ ಹೇಳಿ? ನಿನ್ನ ಮಗಳು ಒಬ್ಬನ್ನ ತುಂಬಾ ಇಷ್ಟಪಡ್ತಾ ಇದ್ದಾಳೆ ಕಣೆ. ಅಯ್ಯೋ, ಇದೇನತ್ತೆ ಒಳ್ಳೆ ಸಂತೋಷದ ವಿಚಾರನ ಹೀಗೆ ಹೇಳ್ತಾ ಇದ್ದೀರಾ?